ವಿದ್ಯಾರ್ಥಿಗಳು ಓದಿನಷ್ಟೇ ಕ್ರೀಡೆಗೂ ಮಹತ್ವ ಕೊಡಿ ಪಿ ಮರಿಸ್ವಾಮಿ. ಮೈಸೂರು ವಿಭಾಗದ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾವಳಿ 14 ವರ್ಷ ಬಾಲಕಿಯರ ವಿಭಾಗದಲ್ಲಿ ಮಂಡ್ಯ ಬಾಲಕರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಪ್ರಥಮ, 17 ವರ್ಷ ಬಾಲಕಿಯರ ವಿಭಾಗದಲ್ಲಿ ಹಾಸನ ಬಾಲಕರ ವಿಭಾಗದಲ್ಲಿ ಮೈಸೂರು ಪ್ರಥಮ. ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 2 ದಿನಗಳ ಕಾಲ ನಡೆದ 14 ಮತ್ತು 17 ವರ್ಷ ವಯೋಮಿತಿ ಬಾಲಕ ಬಾಲಕಿಯರ ಮೈಸೂರು ವಿಭಾಗ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾವಳಿಯಲ್ಲಿ 14 ವರ್ಷದ ಬಾಲಕಿಯರ ವಿಭಾಗದಲ್ಲಿ ಮಂಡ್ಯ ಪ್ರಥಮ, ದಕ್ಷಿಣ ಕನ್ನಡ ದ್ವಿತೀಯ, ಬಾಲಕರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಪ್ರಥಮ, ಉಡುಪಿ ದ್ವಿತೀಯ ಹಾಗೂ 17 ವರ್ಷದ ಬಾಲಕರ ವಿಭಾಗದಲ್ಲಿ ಮೈಸೂರು ಪ್ರಥಮ, ಉಡುಪಿ ದ್ವಿತೀಯ, ಬಾಲಕಿಯರ ವಿಭಾಗದಲ್ಲಿ ಹಾಸನ ಪ್ರಥಮ, ಕೊಡಗು ದ್ವಿತೀಯ ಸ್ಥಾನ ಪಡೆದು ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿವೆ. ನಗರದ ಡಾ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ ವಿಜೇತ ತಂಡಗಳಿಗೆ ಟ್ರೋಫಿ ವಿತರಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಓದಿನಷ್ಟೇ ಕ್ರೀಡೆಗೂ ಮಹತ್ವ ಕೊಡಬೇಕು. ಸ್ವಾಮಿ ವಿವೇಕಾನಂದರ ರೀತಿಯಲ್ಲಿ ನೀವು ಒಂದೊಂದು ಗುರಿ ಇಟ್ಟುಕೊಳ್ಳಬೇಕು, ಆಗ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಎಂದರು. ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್ ಮಾತನಾಡಿ, ಯಾವುದೇ ಸ್ಥಾನ ಬರಲಿ ಅದಕ್ಕೆ ತೃಪ್ತಿಪಟ್ಟು ಉನ್ನತ ಸ್ಥಾನಕ್ಕೆ ಹೋಗುವ ಮಾರ್ಗದರ್ಶನ ಪಡೆಯಬೇಕು. ನೀವು ಕ್ರೀಡೆಯ ಜೊತೆಗೆ ಓದಿನಲ್ಲೂ ಹೆಚ್ಚು ಒತ್ತು ನೀಡಬೇಕು. ಕ್ರೀಡೆ ಪ್ರೋತ್ಸಾಹಿಸುವ ಸರ್ಕಾರಗಳು ಹೆಚ್ಚಿನ ಒತ್ತು ನೀಡಿದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಸ್ ಚಂದ್ರ ಪಾಟೀಲ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಾಧ್ಯಕ್ಷ ಮಹದೇವಸ್ವಾಮಿ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರಾಮಸ್ವಾಮಿ ಮಾತನಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಆರ್ ಶಂಕರ್, ತಾಲೂಕಾ ಶಿಕ್ಷಣ ಪರಿವೀಕ್ಷಕ ಎಸ್ ಬಸವರಾಜು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಡಿಎನ್ ಭರತ್ ಭೂಷಣ್, ಖಜಾಂಚಿ ಶಿವಕುಮಾರಯ್ಯ ಹಾಗೂ ದೈಹಿಕ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹೊಮ್ಮಾನ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಬಹಳ ಆರೋಗ್ಯವಾಗಿರ್ತೀರಿ, ಅದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು. ಇದನ್ನ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕಾಗಿದೆ. ಬರೀ ಓದೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಓದಿನ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳು ಏನಿದೆ, ಮಕ್ಕಳಿಗೆ ಯಾವ ಕ್ಷೇತ್ರ ಆಸಕ್ತಿ ಇದೆಯೋ ಆ ಕ್ಷೇತ್ರಕ್ಕೆ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು. ಅದಕ್ಕೆ ಇಲಾಖೆ ಕೂಡ ಮಾಡ್ಕೊಂಡ್ ಬರ್ತಾ ಇದೆ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್. ಈ ಕಾರಣಕ್ಕಾಗಿ ನಿಮಗೆ ಕ್ರೀಡಾ ಸ್ಪರ್ಧೆಗಳನ್ನ ವಿವಿಧ ಹಂತದಲ್ಲಿ ಹೋಬಳಿಯಿಂದ ಹಿಡಿದು ರಾಷ್ಟ್ರದ ಹಂತದವರೆಗೂ ಈ ಕ್ರೀಡೆಗಳು ನಡೀತಿದೆ. ಈಗ ತಾವೇನು ಈ ವಿಭಾಗ ಮಟ್ಟದಲ್ಲಿ ಬಂದು ಪ್ರಥಮ ಸ್ಥಾನವನ್ನು ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದೀರಿ. ನೆಕ್ಸ್ಟ್ ನಿಮಗೆ ಮತ್ತೆ ರಾಜ್ಯ ಮಟ್ಟಕ್ಕೆ ತಾವು ಆಯ್ಕೆ ಆಗ್ತೀರಿ. ರಾಜ್ಯ ಆಗ್ತಲೂ ಕೂಡ ತಾವು ಇದನ್ನ ಇಲ್ಲಿ ಏನು ತಾವು ಸಾಧನೆ ಮಾಡಿದ್ರಿ ಆ ಸಾಧನೆಯನ್ನು ಕೂಡ ಅಲ್ಲಿ ಮಾಡ್ಬೇಕು. ಮತ್ತೆ ಇದು ಕ್ರೀಡೆನಲ್ಲಿ ಸಾಧನೆ ಮಾಡೋದು ಸುಲಭ ಅಲ್ಲ, ನಿರಂತರ ಅಭ್ಯಾಸ ಮತ್ತು ಶ್ರಮ ಇರಬೇಕಾಗತ್ತೆ. ಮತ್ತಿನ್ನು ಓದಿದೆಯಲ್ಲ, ಅದು ಪರೀಕ್ಷೆ 4 ಗೋಡೆ ಮಧ್ಯೆ ನಡೀತದೆ. ನಿಮ್ಮಗಳ ಪರೀಕ್ಷೆ 4 ಗೋಡೆ ಆಚೆ ನಡೀತದೆ. ಎಲ್ಲರೂ ನೋಡ್ತೀವಿ, ಯಾರಿಗೂ ಮೋಸ ಮಾಡೋಕ್ಕಾಗಲ್ಲ. ನಿಮ್ಗೆ ಇವತ್ತು ವ್ಯಾಲ್ಯೂಯೇಷನ್ ಅಂತೂ ವ್ಯತ್ಯಾಸ ಮಾಡ್ಬೋದು ನಮ್ಮ ಮೌಲ್ಯಮಾಪನ ಮಾಡುವಾಗ. ಬಟ್ ನಿಮ್ಮಂದು ಏನಿದೆ ಸ್ಪೋರ್ಟ್ಸ್ ಇದೆಯಲ್ಲ, ಇಲ್ಲಿ ನಿಮ್ದು ಮೌಲ್ಯಮಾಪನ 4 ಗೋಡೆಯಿಂದ ಆಚೆ ನಡೆಯೋದು, ಕ್ರೀಡಾಂಗಣ ನಡೆಯೋದು. ಸೊ ಯಾರು ಇಲ್ಲಿ ಮೋಸ ಮಾಡಿ, ನಿಮ್ಮಲ್ಲಿ ಪ್ರತಿಭೆ ಇದ್ರೆ, ನಿಮ್ಮಲ್ಲಿ ತಾಕತ್ತಿದ್ರೆ, ನಿಮ್ಮಲ್ಲಿ ಅಭ್ಯಾಸ ಮಾಡಿ ಶ್ರಮ ಇದ್ರೆ ನೀವು ಖಂಡಿತ ನಿಮ್ಗೆ ಜಯ ಸಿಗುತ್ತೆ. ನಿರಂತರ ಶ್ರಮ ಅಂತಕ್ಕಂಥದ್ದನ್ನು ಕೂಡ ತಾವು ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲವನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿ ಅಂತ ಹೇಳ್ತಾ, ನಿಮ್ಮ ಒಂದು ಮುಂದಿನ ಭವಿಷ್ಯ ಉಜ್ವಲವಾಗಿರ್ಲಿ. ಇನ್ನು ನೀವು ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಹೋಗಿ ಉತ್ತಮವಾದಂತಹ ತರಬೇತಿಯನ್ನ ಪಡೆದು ಒಂದು ಒಳ್ಳೆ ರೀತಿಯಾಗಿ ನಿಮ್ಮ ಒಂದು ಭವಿಷ್ಯವನ್ನ ರೂಪಿಸ್ಕೊಳ್ಳಿ. ಈ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಪಠ್ಯಕ್ಕೆ ಅಂದ್ರೆ ಓದಿಗೆ ಎಷ್ಟು ಮಹತ್ವವನ್ನು ಕೊಡ್ತಾ ಇದೆ, ಪಠ್ಯೇತರ ವಿಷಯಗಳು ಕೂಡ ಅಷ್ಟೇ ಮಹತ್ವವನ್ನ ಕೊಡ್ತಾ ಇದ್ದಾರೆ. ಪಠ್ಯೇತರ ವಿಚಾರಗಳು, ಕಲೆ, ಚಿತ್ರಕಲೆ, ಸಂಗೀತ, ಕ್ರೀಡೆ, ಸಾಂಸ್ಕೃತಿಕ, ಇದೆಲ್ಲಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದೆ. ಕಾರಣ ಅಂತಂದ್ರೆ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಾದ್ರೆ ಎಲ್ಲಾ ರಂಗಗಳಲ್ಲೂ ಕೂಡ ಬೆಳವಣಿಗೆ ಆಗ್ಬೇಕು ಅಂತಕ್ಕಂಥದ್ದು ಒಂದು ಶಿಕ್ಷಣ ತಜ್ಞರ ಅಭಿಪ್ರಾಯವಾಗಿರ್ತದೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ವಿಚಾರದಲ್ಲೂ ಬೆಳವಣಿಗೆಯನ್ನ ನಡೆದಂಗೆ ಪಠ್ಯದ ಜೊತೆಯಲ್ಲಿ ಕ್ರೀಡೆ ಇದ್ರೆ ಅದು ಸಂಪೂರ್ಣ ಅಂತ ಭಾವಿಸುತ್ತೇನೆ. ಮತ್ತೆ ಸದೃಢವಾದಂತಹ ದೇಹದಲ್ಲಿ ಸದೃಢವಾದಂತಹ ಮನಸ್ಸಿರುತ್ತೆ. ಅದರಿಂದ ಈ ಕ್ರೀಡೆ, ಸಹಪಠ್ಯ ಚಟುವಟಿಕೆ, ಈ ಕ್ರೀಡೆ ಇವನ್ನೆಲ್ಲ ನಾವು ಮಾಡ್ತಾ ಹೋದ್ರೆ ಒಳ್ಳೇದಾಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಅಂತ ಹೇಳ್ತಾ, ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಾದ್ರೆ ಇವೆಲ್ಲ ಬೇಕು. ಇಲ್ಲ ಅಂತಂದ್ರೆ ಚಿಕ್ಕ ವಯಸ್ಸಲ್ಲೇ BP, ಶುಗರು ಮತ್ತೊಂದು ಬಂದು ಆರೋಗ್ಯನ ನಾವು ಕೆಡಿಸ್ಕೋಬೇಕಾಗತ್ತೆ. ಅದರಿಂದ ನೀವೆಲ್ಲ ಏನು ವಿಭಾಗ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ, ರಾಜ್ಯ ಮಟ್ಟದಲ್ಲಿ, ಹಂಗೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕೀರ್ತಿ ಪತಾಕೆಯನ್ನು ಆರಿಸಿ ಅಂತ ಹೇಳ್ತಾ, ಕ್ರೀಡಾಪಟುಗಳೇ ಹಾಗೂ ಕ್ರೀಡಾಕೂಟದ ಇಲಾಖೆಯ ಎಲ್ಲ ತರಬೇತಿಯ ಉಸ್ತುವಾರಿಗಳೇ ಹಾಗೂ ಮಾಧ್ಯಮ ಸ್ನೇಹಿತರೆ
ಹಾಗೂ ಎಲ್ಲ ಗುರು ಹಿರಿಯರೇ, ಇವತ್ತು ನಮ್ಮ ಮರುಸ್ವಾಮಿಯವರು ಹೇಳಿದಾಗೆ ತಾವು ಏನು ಇವತ್ತು ಆಯ್ಕೆ ಆಗಿದ್ರಿ, ಭಾಳ ಖುಷಿ ತರುವಂಥ ವಿಷಯ. ಪ್ರಶಸ್ತಿ ಯಾವುದೇ ಬರಲಿ ಅದಕ್ಕೆ ತಾವು ತೃಪ್ತಿ ಪಟ್ಕೊಂಡು ತಾವು ಉನ್ನತ ಸ್ಥಾನಕ್ಕೆ ಹೋಗೋ ಅಂತ ಒಂದು ಮಾರ್ಗದರ್ಶನ ಪಡಿಬೇಕು. ಮತ್ತೆ ನಿಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಇಲ್ಲಿಗೆ ಕಳಿಸಿರ್ತಾರೆ. ಅದು ಕೂಡ ಒಂದು ತಮ್ಮ ಜವಾಬ್ದಾರಿ ಇರುತ್ತೆ. ಯಾಕಂದ್ರೆ ಮಕ್ಕಳು ಹೊರಗಡೆ ಹೋಗಿ ಮತ್ತೆ ಮನೆಗೆ ಬರೋ ಗಂಟ ತಂದೆ ತಾಯಿಗೆ ಆತಂಕ ಇರುತ್ತೆ, ನಮ್ಮ ಮಕ್ಕಳು ಹೋಗಿದ್ದಾರೆ, ಹೇಗಿದೆ ಏನು ಅಂತ. ಅದನ್ನೆಲ್ಲ ಜವಾಬ್ದಾರಿ ಇಟ್ಕೊಂಡು ನೀವು ಮಕ್ಕಳಲ್ಲಿ ನೀವು ಬಹಳ ಕೇರ್ಫುಲ್ ಆಗಿ ಕ್ರೀಡೆ ಜೊತೆಗೆ ವಿದ್ಯಾಭ್ಯಾಸನು ತಪ್ಪಟ್ಕೊಂಡು ಇವತ್ತೇನು ಜಿಲ್ಲೆಯಿಂದ ಜಿಲ್ಲೆಗೆ ಬಂದು ಆಯ್ಕೆ ಆಗಿದ್ರಿ, ಅದೇ ರೀತಿ ರಾಜ್ಯದಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಿ ಅಂತಾರಾಜ್ಯ ಮಟ್ಟಕ್ಕೆ ಹೋಗಿರ್ಬೇಕು ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಕ್ರೀಡಾಪಟುಗಳಿಗೆ ಸರ್ಕಾರದ ವತಿಯಿಂದ ಸಾಕಾದಷ್ಟು ಕೋಟಿಗಟ್ಟಲೆ ಅವಕಾಶವನ್ನು ಕೊಡುವಂತ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಅವಕಾಶ ಮಾಡಿದೆ. ಅದನ್ನ ತಾವು ಉಪಯೋಗ ಪಡ್ಕೋಬೇಕು. ಅದನ್ನ ಉಪಯೋಗ ಪಡ್ಕೊಂಡಾಗ ಏನಾಗುತ್ತೆ, ತಮ್ಗೆ ಶಕ್ತಿ ತುಂಬಕ್ಕೆ ಒಂದು ಅವಕಾಶ ಆಗುತ್ತೆ. ಆಮೇಲೆ ನಿಮ್ಮಲ್ಲಿ ವೈಯಕ್ತಿಕವಾಗಿ ನಾನು ಒಳ್ಳೆ ಕ್ರೀಡಾಪಟು ಹೋಗ್ಬೇಕು, ಅಂತಾರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಒಂದು ತಾವು ಮನಸ್ಸಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಆರ್ಥಿಕ ಪರಿಸ್ಥಿತಿನೂ ತಮಗೆ ಸ್ವಲ್ಪ ಕುಂಠಿತ ಆಗುತ್ತೆ. ಆ ಕುಂಠಿತ ಆದಾಗ ಏನಾಗುತ್ತೆ ಅಂದ್ರೆ ಕ್ರೀಡಾ ಒಳ್ಳೆ ಪಟುವಾಗಿರುತ್ತೆ. ಅವ್ರಿಗೆ ಕೆಲವರಿಗೆಲ್ಲ ಒಂದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ, ತಮ್ಮ ಮನೆಗಳಲ್ಲಿ ಚೆನ್ನಾಗಿ ತಮ್ಮನ್ನ ಬೆಂಬಲ ತಮ್ಮ ಆಸೆ ಆಕಾಂಕ್ಷೆಗೆಲ್ಲ ಅವಕಾಶ ಮಾಡ್ತಾರೆ. ಕೆಲವರಿಗೆ ಅವಕಾಶಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಮನೆಗಳಲ್ಲಿ. ಅದರಿಂದ ತಾವು ಸರ್ಕಾರ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ಇವತ್ತು ಕ್ರೀಡಾಪಟುಗೆ ನೆರವು ಕೊಡ್ತಾ ಇದೆ, ಅದರಲ್ಲಿ ತಾವು ಪಡ್ಕೊಂಡು ಹೆಚ್ಚಿನ ಅಂತಾರಾಜ್ಯಕ್ಕೂ ಹೋಗಿ ಒಳ್ಳೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಕೀರ್ತಿ ಪಟನ ಹಾರಿಸಿ ತಾವು ಉತ್ತಮವಾಗಿ ಇನ್ನೂ ಬೆಳೀಲಿ ಅಂತ ನಾನು ಹಾರಿಸ್ತಾ, ಹಾಗೆ ನೀವು ಫಸ್ಟ್ ಪೇಜ್ ಬರೋಕ್ಕೆ ಪ್ರಯತ್ನ ಮಾಡಿ. ಫಸ್ಟ್ ಪೇಜ್ನವರು ನೀವು ಇನ್ನೂ ದೇಶೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆಡಬೇಕು. ನಾವು ಆ ರೀತಿ ಛಲವನ್ನ ನಾವು ಬೆಳೆಸ್ಕೊಳ್ಳಿ. ನಿಮ್ಗೆ ಒಳ್ಳೇದಾಗ್ಲಿ. ಇದ್ರ ಜೊತೆಗೆ ತಾವೆಲ್ಲ ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಿ. ಯಾಕಂದ್ರೆ ಇವತ್ತು ವಿದ್ಯೆ ಬಹಳ ಮುಖ್ಯ. ವಿದ್ಯೆ ಇಲ್ಲದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ತಾವೆಲ್ಲ ಒಳ್ಳೊಳ್ಳೆ ನೀವು ಏನು ಬಯಸ್ಕೊಂಡಿದ್ದೀರಿ ಅದನ್ನ ಛಲ ಮುಟ್ಟ ಅಂತ ಅದನ್ನ ನೀವು ಮಾಡಬೇಕು. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರೆ, ಹೇಳಿ ಎದ್ದೇಳಿ ನೀವು ಗುರಿ ಮುಟ್ಟುವ ತನಕ ಓಡಾಡಿ ಅಂತ ಹೇಳ್ತಾ ಇದ್ರು. ಅದರಿಂದ ನಿಮ್ಮ ಗುರಿ ಏನೇನಿದೆ ಆ ಗುರಿ ಮುಟ್ಟೋ ತನಕ ನೀವು ಓಡಾಡಬೇಕು. ಅದನ್ನ ಸ್ವಾಮಿ ವಿವೇಕಾನಂದರು ಹೇಳಿದಂತ ಮಾತು. ಅದರಿಂದ ನೀವು ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ನಿಮ್ಮ ಮಕ್ಕಳಲ್ಲಿ ಒಂದೊಂದು ಗುರಿಯನ್ನ ಇಟ್ಕೊಂಡಿರ್ತೀರಿ. ಅದು ಕ್ರೀಡೆಯಲ್ಲೇ ಆಗಿರ್ಬೋದು ಅಥವಾ ಓದೋದ್ರಲ್ಲಿ ಆಗಿರ್ಬೋದು. ಓದೋದ್ರಲ್ಲಿ ನಾನು ಇಂಥದ್ದೇ ಆಗ್ಬೇಕು, ಹಿಂಗೆ ಆಗ್ಬೇಕು, ಕೆಲವರು ಡಾಕ್ಟರ್ ಆಗ್ಬೇಕು, ಕೆಲವರು IAS ಆಗ್ಬೇಕು, ಕೆಲವರು ನಾವು ಲೆಕ್ಚರ್ ಆಗ್ಬೇಕು, ಇನ್ನೇನೇನೋ ಆಸೆಗಳೆಲ್ಲರಿಗೂ ಇರ್ತದೆ. ಅದನ್ನ ನೀವು ಪೂರೈಸ್ಕೋಬೇಕು. ಆ ಛಲವನ್ನ ಬಿಡಬಾರ್ದು. ನಾವು ಏನು ಆಗ್ಬೇಕು ಅಂತಿದ್ವಿ ಅದನ್ನ ಆಗಕ್ಕೆ ತಾವು ಪ್ರಯತ್ನ ಮಾಡಬೇಕು. ನಿಮ್ಗೆಲ್ಲ ನಿಮ್ಮ ಮನೆಯವರು ಸಾಕಷ್ಟು ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ಲಿ, ನಮ್ಮ ಮಕ್ಕಳು ಸತ್ಪ್ರಜೆ ಆಗ್ಲಿ, ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಒಳ್ಳೆ ಸತ್ಪ್ರಜೆ ಆಗಿ ಬಾಳ್ಲಿ ಅಂತ ಹೇಳಿ ನಿಮ್ಮ ಮನೆಯವರು ಬಹಳ ಆಸೆ ಆಕಾಂಕ್ಷೆಗಳ ಇಟ್ಕೊಂಡಿರ್ತಾರೆ. ಅವರ ನಿರೀಕ್ಷೆಯನ್ನ ಹುಸಿ ಮಾಡಬಾರ್ದು. ಹಾಗೆ ನಿಮ್ಮ ಇಲ್ಲಿಗೆಲ್ಲ ಕಳಿಸ್ಕೊಡ್ತಾರೆ. ಕ್ರಿಕೆಟ್ ಅದ ಕ್ರೀಡೆಯಲ್ಲಿ ನಮ್ಮ ಮಕ್ಕಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಲಿ, ನಮ್ಗೆ ಒಳ್ಳೆ ಹೆಸರು ತರಲಿ ಅಂತ ಅವರಲ್ಲೂ ಮಕ್ಕಳ ತಂದೆ ತಾಯಿಗಳಿರುತ್ತೆ. ಅವರ ಆಸೆಗಳನ್ನ ನೀವು ಪೂರೈಸಬೇಕು. ಜೊತೆಗೆ ನಿಮ್ಮ ಶಿಕ್ಷಕರು ಸಹ ಸಾಕಷ್ಟು ನಿಮ್ ಬಗ್ಗೆ ಆಸಕ್ತಿಯನ್ನ ಇಟ್ಕೊಂಡು ನಿಮ್ಮ ಓದೋದ್ರಲ್ಲೇ ಆಗ್ಲಿ ಕ್ರೀಡೆಯಲ್ಲೇ ಆಗ್ಲಿ ಮಕ್ಕಳು ನಮ್ಮ ಶಾಲೆಯ ಮಕ್ಕಳು ಒಂದು ಹೆಸರು ತಂದು ಕೊಡ್ಲಿ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆಗೆ ಒಂದು ಒಳ್ಳೆ ಹೆಸರು ಬರಲಿ ಅಂತ ಶಾಲೆಯ ಏನು ಶಿಕ್ಷಕರು, ಅದನ್ನು ದೈಹಿಕ ಶಿಕ್ಷಕರು ಬಹಳ ಶ್ರಮಪಟ್ಟು ನಿಮ್ಮನ್ನ ಕ್ರೀಡೆಯಲ್ಲಿ ಮಾಡ್ತಿರ್ತಾರೆ, ಟ್ರೈನಿಂಗ್ ತರಬೇತಿಯನ್ನ ಕೊಡ್ತಿರ್ತಾರೆ. ಆದ್ರಿಂದ ಅವ್ರ ಹೆಸರನ್ನ ನೀವು ಉಳಿಸ್ಬೇಕು ಅಂದ್ರೆ, ನಿಮ್ಮ ಮನೆಯವರು ಮತ್ತು ಶಿಕ್ಷಕರ ಹೆಸರನ್ನ ಉಳಿಸ್ಬೇಕು ಅಂದ್ರೆ ನೀವು ಹೆಚ್ಚಿನ ಆಸಕ್ತಿಯನ್ನು ಹೊಂದಬೇಕು ಅಂತ ಹೇಳಿ, ಜೊತೆಗೆ ಈ ಮಟ್ಟದಲ್ಲಿ ಬಂದು ಏನ್ ದೈಹಿಕ ಶಿಕ್ಷಕರು ನೀವೆಲ್ಲ ಈ ಮಕ್ಕಳನ್ನ ಇಷ್ಟೊಂದು ತರಬೇತಿ ಕೊಟ್ಟು ನೀವು ಈ ಮಟ್ಟಕ್ಕೆ ತಂದಿದ್ದೀರಿ.
ಆದ್ದರಿಂದ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು